ಇವಾಗ ಚಕ್ರವರ್ತಿ ಚಂದ್ರಚೂಡ್ ಸರ್, ನೀವು ಒಬ್ಬ ಸ್ನೇಹಿತನ ಹೇಳಿ ಮಂಡವಿ. ಮತ್ತೆ ಕರೆಕ್ಟಾಗಿ ಹೇಳಮ್ಮ. ಹೇಳಿ ಮಂಡವಿ. ಸರ್ ಬೈಸಪ್ಸ್ ನೋಡಿ ಹೆಂಗಿದೆ, ವರ್ಕೌಟ್ ಮಾಡಿ ಫುಲ್ ಟೈಟು. ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ ಮಂಡವಿ ಅವರೇ. ಜನ ಎಲ್ಲ ಅಭಿನಯ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸಾರಿ ಕಾಯ್ತಾ ಇದ್ದಾರೆ. ಚಕ್ರವರ್ತಿ ಸರ್ ಅವರು ಮಿಸ್ ಆಗತ್ತೆ ಸರ್ ಎಲ್ಲರಿಗೂ. ಒಂದೊಂದ್ಸಲ ಎಲ್ಲರೂ ಅಂದಿರೆ ಅಭಿನಯ ಚಕ್ರವರ್ತಿ ನಮ್ಮ ಕಿಚ್ಚ ಸುದೀಪ್ ಅವರು ಸರ್. ಓಕೆ ಸರ್, ಹೇಳಿ, ಒಬ್ಬ ಫ್ರೆಂಡ್ ಆಗಿ ಕಾಲಾಪಥ ಸಿನಿಮಾ ತಂಡಕ್ಕೆ ಬೆಂಬಲವಾಗಿ ಬಂದಿದ್ದೀರಾ. ನೀವು ಮಾತಾಡೋದು ನಮಗೆ ಗೊತ್ತು, ಒಂಥರ ನೀವು ನಿಲ್ಸೋದೇ ಇಲ್ಲ, ಸಖತ್ತಾಗಿ ಮಾತಾಡ್ತೀರಾ. ಸೊ ಹೇಳಿ ಸರ್, ಏನು ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿ? ಮೊದಲನೇದಾಗಿ ಅವ್ರಿಗೆ ಮತ್ತು ನಮ್ಮ ಪೆಪ್ಪೆ ಅವ್ರಿಗೆ ನಮಸ್ಕಾರ. ದೊಡ್ಡವರೆಲ್ಲ ಬಂದಿದ್ದಾರೆ. ನಾಗಾಭರಣ ಸರ್ ಬಂದಿದ್ದಾರೆ. ನಾಗಾಭರಣ ಸರ್ ಡೇಟ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ಬಿಜಾಪುರದಿಂದ ಕರೆಸ್ಕೊಂಡಿದ್ದ, ಜಿನಾಪುರ ಅಂತ ಒಂದು ಹಳ್ಳಿಗೆ ವಿಕ್ಕಿ. ನನಗೊಂದು ವಿಷಯ ಅರ್ಥ ಆಯಿತು. ನಾವು ಯಾರನ್ನ ತಮ್ಮ ಅಂತ ಕರಿತೀವೋ ಅವ್ರನ್ನ ರಾತ್ರಿ ಹೊತ್ತು ತೀರ್ಥಕ್ಷೇತ್ರದಲ್ಲಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ಶೂಟಿಂಗ್ ಕರೆಸ್ಬಿಟ್ಟು 42 ಡಿಗ್ರಿಲಿ ವೆಚ್ಚಿ ಸಾಯಿಸ್ತಾರೆ. ಸಣ್ಣದೊಂದು ಪಾತ್ರ ಕೊಟ್ಟ ಈ ಸಿನಿಮಾದಲ್ಲಿ. ಫಸ್ಟ್ ಬಂದು ಕಾಲಪತ್ತರ್ ಅಂತ ಟೈಟ್ಲ್ ಹೇಳಿದ ತಕ್ಷಣ ನನಗೆ ಅನಿಸಿದ್ದು, ಒಬ್ಬ ರೈಟ್ರಾಗಿ, ಆ್ಯಕ್ಟ್ರಾಗಿ, ಡೈರೆಕ್ಟ್ರಾಗಿ, ಜರ್ನಲಿಸ್ಟಾಗಿ ಇದು ಯಾವನೋ ಅಮಿತಾಬ್ ಬಚ್ಚನ್ ಹೆಸರು ಇಟ್ಕೊಬಿಟ್ಟಿದೆಯಲ್ಲೋ ಅವ್ರ ಹೆಸರು ಅಂತಂದೆ. ಯಾಕಂದರೆ ಇದು ಅವ್ರ ಟೈಟ್ಲು. ಕಥೆ ಕೇಳಿದ ಮೇಲೆ, ವಿಷಯ ಕೇಳಿದ ಮೇಲೆ, ಸತ್ಯ ಅವರು ಎಲ್ಲ ಕೂತ್ಕೊಂಡು ಅಹೋರಾತ್ರಿ ಮೀಟಿಂಗ್ ಮಾಡಿದ್ಮೇಲೆ ಅನಿಸಿದ್ದೇನು ಅಂದರೆ, ಎಲ್ಲ ಹೇಳ್ತಾರೆ ಕಂಟೆಂಟ್ ಸಿನಿಮಾ ಮಾಡಬೇಕು ಅಂತ. ಆ ಥರದ್ದೊಂದು ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ತೊಗೊಬರೋಕ್ಕೆ ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಧನ್ಯ ಅವ್ರ ಜೊತೆ ಆಗಿದ್ದಾರೆ, ಶಿವಣ್ಣ ಬಂದಿದ್ದಾರೆ. ಇಷ್ಟು ಜನ ಆಶೀರ್ವಾದ ಇಲ್ಲೇ ಕಾಣ್ತಾ ಇದೆ ಅಂದರೆ ಇದು ಭೀಮ್ ಅಮಾವಾಸ್ಯೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. 100% ಸರ್, 100% ಸರ್. ಯಾಕೆಂದರೆ ನೀವು ಬರೋವಾಗ ಒಂದು ಹಾಡು ಹಾಕಿದ್ರಿ, ಟಗರೋದು ಹಾಡು ಹಾಕಿದ್ರಿ, ಜನರದೊಂದು ರಿಯಾಕ್ಷನ್ ನೋಡಿದ್ರಿ. ಅವಾಗಿಂದ ಇಮ್ರಾನ್ ಎಲ್ಲರನ್ನೂ ಕೇಳ್ತಾ ಇದ್ರು ಜನರ ಹತ್ರ ಹೋಗಿ, ಕಾಲಾಪತ್ತರ್ ಅಂದರೆ ಏನು ನೆನಪಾಗುತ್ತೆ ಅಂತ. ತುಂಬ ವಿಷಯಗಳು ಬೇರೆದೆಲ್ಲ ನೆನಪಾಗುತ್ತೆ. ನಾನು ಸಿನಿಮಾ ಒಂದಷ್ಟು ನೋಡಿದ್ದೀನಿ. ತುಂಬ ಚಂದವಾದೊಂದು ಸಿನಿಮಾ ಮಾಡಿದ್ದಾನೆ ಧನ್ಯ ಅವರು. ತುಂಬ ಮುದ್ದಾಗಿ ಕಾಣ್ತಾರೆ. ಆ ಕ್ಯಾರೆಕ್ಟ್ರು, ಆ ಪಾತ್ರ ಮಾಡಿರೋದು, ಆ ಸೈನಿಕನ ಕಥೆ ಎಲ್ಲ ಚೆನ್ನಾಗಿದೆ. ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ. ಆಮೇಲೆ ನಮ್ಮ ರಾಜಕಾರಣಿ ರಾಜಣ್ಣ ಇಲ್ಲಿ ನೋಡಿ ಇಲ್ಲಿದ್ದಾರೆ, ನರಸಿಂಹಮೂರ್ತಿ ಮತ್ತು ನಮ್ಮ ಭುವನ ಸುರೇಶ್ ಅವ್ರು ಇನ್ನೂ ಮಗನೇ ಸಿಟ್ಕೊಂಡೇ ಓಡಾಡ್ತಾವ್ರೆ ಎಷ್ಟೊತ್ತಾದ್ರೂ. ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಸಕ್ಸಸ್ ಆಗಲಿ, ಚೆನ್ನಾಗಾಗಲಿ. ಆಮೇಲೆ ಈ ವೇದಿಕೆ ಮೇಲೆ ನಿಂತು ಯಾರೂ ಕೂಡ ಕನ್ನಡ ಚಿತ್ರರಂಗನ ಜನ ನೋಡ್ತಾ ಇಲ್ಲ ಅಂತ ಹೇಳೋದೇ ಬೇಡ. ಯಾಕೆಂದರೆ ಕನ್ನಡ ಚಿತ್ರರಂಗ ಯಾವತ್ತೂ ಕೇಡ್ಗಾಲಕ್ಕೆ ಈಡಾಗೋದೇ ಇಲ್ಲ, ಅದು ಸೇಡ್ಗಾಲಕ್ಕೆ ಈಡಾಗಿದೆ. ಯಾಕೆಂದರೆ ಡೈರೆಕ್ಟರ್ಗಳೆಲ್ಲ ಆ್ಯಕ್ಟರ್ ಆಗ್ತಾವ್ರೆ, ಆ್ಯಕ್ಟರ್ಗಳೆಲ್ಲ ಡೈರೆಕ್ಟರ್ ಆಗ್ತಾವ್ರೆ, ಡೈರೆಕ್ಟರ್ ಆ್ಯಕ್ಟರ್ಗಳಾಗಿ, ಆ್ಯಕ್ಟರ್ ಡೈರೆಕ್ಟರಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಕಾಲ ಇದು. ಸದಾ ಕನ್ನಡ ಚಿತ್ರರಂಗ ಸಾಂಸ್ಕೃತಿಕವಾಗಿ ಶೂನ್ಯ ಆಗಲ್ಲ. ಇಂಥವರೆಲ್ಲ ಇರೋ ತನಕ ಅದು ಧ್ವಜ ಯಾವತ್ತೂ ನಿಲ್ಲೋದೇ ಇಲ್ಲ. ಅದು ಮುಂದುವರಿಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನನ್ನ ಹೆಸರು ಮಂಡವಿಯವರೇ. ನನ್ನ ಹೆಸರು ಕರೆದ್ರೆ ನಾನು ಬರಲ್ಲ, ಅಂಥದ್ರಲ್ಲಿ ಬೇರೆಯವ್ರ ಹೆಸರು ಕರೆದ್ರೆ ಬರೋದೇ ಇಲ್ಲ, ಗೊತ್ತಿರಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇರಲಿ ಸರ್, ನಿಮ್ಮ ಫ್ರೆಂಡ್ ಸಿನಿಮಾ ನೀವು ಆ್ಯಕ್ಟ್ ಮಾಡಿದ್ದೀರಾ, ನೀವು ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ಸೊ ಎಲ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಒಂದು ನೆನಪಿನ ಕಾಣಿಕೆ ನಮ್ಮ ಕಾಲಪತ್ರ ಟೀಮ್ ಕಡೆಯಿಂದ. ಕಾಲಾಪತ್ತರ್ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜ್ ಅವರು ಮೂವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ನಿಮ್ಮಗಳ ಸಪೋರ್ಟ್ ಹೀಗೆ ಇರಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.